ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಈಗ ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಕೂಡ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾ ಇದ್ದಾರೆ. ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಇದ್ದಾರೆ, ಶಾಲಿನಿ ರಜನೀಶ್ ಅವರು, ಜೊತೆಗೆ ಗುಪ್ತಚರ ಇಲಾಖೆ ಮುಖ್ಯಸ್ಥರಾಗಿರುವಂತಹ ಶರತ್ ಚಂದ್ರ ಇವರು ಕೂಡ ಭಾಗಿಯಾಗಿದ್ದಾರೆ. ಕಾವೇರಿಯಲ್ಲಿ ನಡೀತಾ ಇರುವಂತಹ ಒಂದು ಚರ್ಚೆ, ಯಾಕಂದ್ರೆ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದರ ಲೆಟರ್ ಕೂಡ ಈಗ ನಮ್ಮೊಂದಿಗಿದೆ. ಇಲ್ಲ ಸ್ಪೆಷಲ್ ಸೆಕ್ರೆಟರಿ ಟು ಗವರ್ನರ್ ಆರ್ ಪ್ರಭುಶಂಕರ್ ಅವರು ಕೊಟ್ಟಿರುವಂತಹ ಲೆಟರ್ ಇದು. ಇದರಲ್ಲಿ 3 ಜನರ ಹೆಸರಿದೆ. ಒಂದು ಪ್ರದೀಪ್ ಕುಮಾರ್ ಅವರು, ಇನ್ನೊಂದು ಟಿ.ಜೆ. ಅಬ್ರಹಾಂ, ಇನ್ನೊಂದು ಸ್ನೇಹಮಯಿ ಕೃಷ್ಣ. ಸೊ ಇವರಿಗೆ ಈ ಲೆಟರ್ನ ಈಗ ಇಶ್ಯೂ ಮಾಡಿದ್ದಾರೆ. ಅಂದ್ರೆ ಆಸ್ ಡೈರೆಕ್ಟೆಡ್ ಬೈ ದ ಆನರಬಲ್ ಗವರ್ನರ್, ಐ ಆಮ್ ಎನ್ಕ್ಲೋಸಿಂಗ್ ಹಿಯರ್ ವಿತ್ ದ ಕಾಪಿ ಆಫ್ ದ ಡಿಸಿಷನ್ ಆಫ್ ದ ಕಾಂಪಿಟೆಂಟ್ ಅಥಾರಿಟಿ on the request of sanction for prosecution against the Chief Minister Shri Siddaramaiah. ಯಾವ್ಯಾವ ಸೆಕ್ಷನ್ ಅಂತ ಹೇಳಿದ್ರೆ ಅಂಡರ್ ಸೆಕ್ಷನ್ 17 ಸೆಕ್ಷನ್ 17 ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅದರ ಅಡಿ, ಜೊತೆಗೆ ಇನ್ನೊಂದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023 ಅದರ ಸೆಕ್ಷನ್ 218 ಅಡಿಯಲ್ಲಿ ಅನುಮತಿಯನ್ನ ಕೊಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಲೆಟರ್ ಇದು. ಅಂದ್ರೆ ಈ 3 ಜನ ದೂರುದಾರರೇನಿದ್ರಲ್ಲ, ಒಬ್ರು ಪ್ರದೀಪ್ ಕುಮಾರ್ ಅವರು, ಇನ್ನೊಬ್ರು ಟಿ.ಜೆ. ಅಬ್ರಹಾಂ, ಇನ್ನೊಬ್ರು ಸ್ನೇಹಮಯಿ ಕೃಷ್ಣ, ಈ 3 ಜನರ ದೂರನ್ನ ಆಧರಿಸಿ ಈ 3 ಜನರಿಗೂ ಕೂಡ ಈಗ ಅನುಮತಿಯನ್ನ ರಾಜ್ಯಪಾಲರ ಕಡೆಯಿಂದ ಸಿಕ್ಕಿದೆ. ಸೊ ಅಂದ್ರೆ ನೀವು ಈಗ ದೂರನ್ನ ದಾಖಲು ಮಾಡಬಹುದು, ಈ ಬಗ್ಗೆ ಸಿಎಂ ವಿರುದ್ಧ ತನಿಖೆಯನ್ನ ನಡೆಸಬಹುದು, ವಿಚಾರಣೆಯನ್ನ ನಡೆಸಬಹುದು ಅಂತ ಹೇಳಿ ರಾಜ್ಯಪಾಲರು ಈಗ ಅನುಮತಿಯನ್ನ ಕೊಟ್ಟಿರುವಂತಹ ಪತ್ರ ಇದು. ಸೊ ಈಗ ಈ ಪತ್ರವನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರದೀಪ್ ಕುಮಾರ್, ಟಿ.ಜೆ. ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ 3 ಜನರಿಗೂ ಕೂಡ ಕರೆ ಹೋಗಿದೆ ರಾಜಭವನದಿಂದ. ಈಗಷ್ಟೇ ನಮ್ಮ ಜೊತೆಗೆ ಅಬ್ರಹಾಂ ಮಾತಾಡಿದ್ರು, ಸ್ನೇಹಮಯಿ ಕೃಷ್ಣ ಕೂಡ ಮಾತನಾಡಿದ್ರು. ಮಧ್ಯಾಹ್ನದಷ್ಟರಲ್ಲಿ ಅಬ್ರಹಾಂ ಅವರು 3 ಗಂಟೆ ಅಷ್ಟರಲ್ಲಿ ತಲುಪ್ತೀನಿ ಅಂತ ಹೇಳಿದರೆ, ಸ್ನೇಹಮಯಿ ಕೃಷ್ಣ ಅವರು ಕೂಡ ಮಧ್ಯಾಹ್ನ ಹೋಗ್ತೀನಿ ಅಂತ ಹೇಳಿದರೆ, ಬಹುಶಃ ಪ್ರದೀಪ್ ಕುಮಾರ್ ಅವರು ಕೂಡ ಆ ಟೈಮ್ನಲ್ಲಿ ಹೋಗ್ತಾರೆ. 3 ಜನ ಈಗ ರಾಜಭವನದಿಂದ ಈ ಪತ್ರವನ್ನು ಕಲೆಕ್ಟ್ ಮಾಡ್ಕೋತಾರೆ. ಕಲೆಕ್ಟ್ ಮಾಡ್ಕೊಂಡ ನಂತರ ಈಗ ಖಾಸಗಿ ದೂರು ದಾಖಲಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡಿಬೇಕು, ತನಿಖೆ ಕೂಡ ನಡಿಬೇಕಾಗತ್ತೆ. ಸೊ ಅದಕ್ಕೆ ರಾಜ್ಯಪಾಲರ ಅನುಮತಿ ಬೇಕಾಗಿತ್ತು. ಯಾಕಂದ್ರೆ ಒಬ್ಬ ಸಿಎಂ ವಿರುದ್ಧ ಬಂದಂತಹ ಸಂದರ್ಭದಲ್ಲಿ ದೂರು ಬಂದ್ರೆ ಸೊ ನೇರ ವಿಚಾರಣೆಯನ್ನ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ.